MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಪೊಲೀಸರಿಂದ ನೋಟಿಸ್. ನಾನು ಭೈರತಿ ವಿರುದ್ಧ ದೂರು ಕೊಟ್ಟಿಲ್ಲ ಎಂದ ಬಿಕ್ಲು ತಾಯಿ. ಬಿಕ್ಲು ಶಿವನ ತಾಯಿ ಹೇಳಿಕೆಯೇ ಬಿಜೆಪಿಗೆ ಬಂಡವಾಳ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ. ಭೈರತಿಗೆ ಸಂಕಷ್ಟ ನ್ಯೂಸ್ ಟಾಪ್ನಲ್ಲಿ. ಪೊಲೀಸರ ಭೇಟಿ ವೇಳೆ ಶಾಸಕ ಭೈರತಿ ಬಸವರಾಜ್ ಮನೆಯಲ್ಲಿ ಇರಲಿಲ್ವಂತೆ. ಕೆಲಕಾಲ ಗೇಟ್ ಬಳಿ ಪೊಲೀಸರು ಕಾದಿದ್ದಾರೆ. ಬಳಿಕ ಭೈರತಿ ಬಸವರಾಜ್ ಪುತ್ರ ಮನೆಯಿಂದ ಹೊರಗೆ ಬಂದು ಪೊಲೀಸರಿಂದ ನೋಟಿಸ್ ಸ್ವೀಕಾರ ಮಾಡಿದ್ದಾರೆ. ನೋಟಿಸ್ ನೀಡಿದ ಬಳಿಕ ಪೊಲೀಸರು ಪುತ್ರನಿಂದ ಸಹಿ ಮಾಡಿಸಿಕೊಂಡಿದ್ದಾರೆ. 2 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧಿತ 5 ಆರೋಪಿಗಳಿಗೆ ಪೊಲೀಸರು ತೀವ್ರ ವಿಚಾರಣೆ ಮಾಡಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಪಾತ್ರದ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದ್ದಾರೆ. ಆರೋಪಿ ಜಗ್ಗು ಜೊತೆ ಭೈರತಿ ಬಸವರಾಜ್ ಇರೋ ವಿಡಿಯೋ ಫೋಟೋಗಳು ವೈರಲ್ ಆಗಿವೆ. ಭೈರತಿಗೆ ಬೆಳ್ಳಿ ಕಿರೀಟ ಮತ್ತು ಕೇಕ್ ಕಟ್ಟಿಂಗ್ ಮಾಡಿಸಿ ಇದೇ ಜಗದೀಶ್ ಸನ್ಮಾನ ಮಾಡಿದ್ನಂತೆ. ಅಲ್ಲದೆ ಕಾಲ್ ಹಿಸ್ಟರಿಯಲ್ಲಿ ಭೈರತಿ ಬಸವರಾಜ್ ಜಗ್ಗನನ್ನ ಸಂಪರ್ಕ ಮಾಡಿರೋದು ಬಯಲಾಗಿದೆ. ಅಲ್ಲದೆ ಭೈರತಿ ಬಸವರಾಜ್ ಸಚಿವರಾಗಿದ್ದಾಗ ಜಗದೀಶ್ನನ್ನ ರೌಡಿ ಶೀಟ್ ಪಟ್ಟದಿಂದ ತೆಗೆಸಿದ್ರು ಎನ್ನಲಾಗಿದೆ. ಶಿವು ಕೊಲೆಗೆ ಕಿತ್ತಗನೂರಿನಲ್ಲಿರೋ ಜಮೀನೇ ಕಾರಣ ಎನ್ನಲಾಗ್ತಿದೆ. 1.5 ಎಕರೆಯಷ್ಟು ಇರೋ ಜಮೀನಿಗೆ 3 ಜನ ಮಾಲೀಕರಿದ್ದು, ನದಾಫ್ ಬಳಿ ಬಿಕ್ಲು ಶಿವ ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ದ. ಮತ್ತೊಬ್ಬ ಮಾಲೀಕನಿಂದ ರವಿ ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ದ. ರವಿ ಪರ ನಿಂತಿದ್ದ ಜಗ್ಗ ಮತ್ತು ಕಿರಣ್ ಶಿವು ಕತೆ ಮುಗಿಸಿದ್ದಾರೆ ಎನ್ನಲಾಗ್ತಿದೆ. ಕೊಲೆಯಾದ ಬಿಕ್ಲು ಶಿವನ ತಾಯಿ ಮಾತಿನಿಂದ ಪ್ರಕರಣ ಇನ್ನೊಂದು ರೀತಿಯ ಚರ್ಚೆ ಹುಟ್ಟುಹಾಕಿದೆ. ನಾನು ಭೈರತಿ ಬಸವರಾಜ್ ವಿರುದ್ಧ ದೂರು ಕೊಟ್ಟಿಲ್ಲ, ಪೊಲೀಸರೇ ಹೆಸರು ಹಾಕಿಸಿಕೊಂಡಿದ್ದಾರೆ. ನನ್ನ ಮಗ ಮೊದಲು ದೂರು ಕೊಟ್ಟಿರೋದ್ರಲ್ಲಿ ಭೈರತಿ ಹೆಸರು ಇರೋದಂತೆ. ಈಗ ನಾನು ಯಾರ ಹೆಸರನ್ನು ಕೊಟ್ಟಿಲ್ಲ ಅಂತ ಹೇಳಿರೋದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇಲ್ಲ ಸರ್, ಅದೆಲ್ಲ ಅವ್ರು ಹಾಕೊಂಡಿದ್ರು ಸರ್, ಪೊಲೀಸ್ ಅವ್ರು ಹಾಕೊಂಡಿದ್ರು. ಇವ್ರು ಕೇಳಿದ್ರೆ ನೀ ಮೊಬೈಲಲ್ಲಿ ಮಾತಾಡ್ತಿದ್ಯಾ, ಅದರಲ್ಲಿ ನನಗೆ ಒಂಥರ ಭಯ ತೋರ್ಸ, ನನ್ನ ಹೆಸರು ಅಷ್ಟು ನಾನು ತುಂಬ ಟೆನ್ಷನು. ರಾಜ್ಯ ಸರ್ಕಾರ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡುವ ಉದ್ದೇಶದಿಂದಲೇ ರೌಡಿ ಶೀಟರ್ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಹೆಸರನ್ನ ತಳುಕು ಹಾಕಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಶಿವಕುಮಾರ್ ತಾಯಿ ದೂರಿನಲ್ಲಿ ಯಾರ ಹೆಸರು ಕೊಟ್ಟಿಲ್ಲ, ಭೈರತಿ ಬಸವರಾಜು ನನಗೆ ಗೊತ್ತಿಲ್ಲ, ಅವರ ಹೆಸರನ್ನ ನಾನು ದೂರಿನಲ್ಲಿ ನೀಡಿಲ್ಲ ಅಂತ ಹೇಳಿದ್ದಾರೆ. ಹೀಗಿದ್ರು ಭೈರತಿ ಬಸವರಾಜ್ ಹೆಸರನ್ನ ಸೇರಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಭಾರತೀಯ ಜನತಾ ಪಕ್ಷದ ನಾಯಕರನ್ನ, ಅವರ ಹೆಸರನ್ನ ಕೆಡಿಸ್ತಕ್ಕಂಥ, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ನಾಯಕತ್ವ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಟ್ವೀಟ್ನಲ್ಲಿ ಕಿಡಿಕಾಡಿರುವ ಬಿಜೆಪಿ ಎಂಎಲ್ಸಿ ಸಿಟಿ ರವಿ, ರಾಜ್ಯ ಪೊಲೀಸ್ ಇಲಾಖೆ ರಾಜಕೀಯ ದಾಳದಾಟಕ್ಕೆ ಬಲಿಯಾಗ್ತಿರೋದು ನಮ್ಮ ರಾಜ್ಯದ ದುರಂತ. ರೌಡಿಯೊಬ್ಬನ ಕೊಲೆ ಪ್ರಕರಣದಲ್ಲಿ ಪ್ರಕರಣಕ್ಕೆ ಯಾವುದೇ ಸಂಬಂಧ ಇಲ್ಲದ ಶಾಸಕ ಭೈರತಿ ಬಸವರಾಜ್ ಹೆಸರನ್ನ ಪೊಲೀಸರು ಎಫ್ಐಆರ್ನಲ್ಲಿ ಸೇರಿಸಿರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಇದನ್ನ ನೋಡಿದ್ರೆ ರಾಜಕೀಯ ದುರುದ್ದೇಶದಿಂದ ಕೂಡಿದೆಯಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಿದೆ. ಪೊಲೀಸರ ಈ ಕೃತ್ಯ ಶಾಸಕರ ಮಾನಹಾನಿ ಮಾತ್ರವಲ್ಲದೆ ಸಾರ್ವಜನಿಕರು ಪೊಲೀಸ್ ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಗ್ಗಿಸುವಂತೆ ಮಾಡಿದೆಯಂತ ತಿವಿದಿದ್ದಾರೆ. ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗಿರೋದು ರಾಜಕೀಯ ಸಮರಕ್ಕೂ ವೇದಿಕೆ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಗುಡುಗಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೈರತಿ ಬಸವರಾಜ್ ಕೊಲೆ ಮಾಡುವ ವ್ಯಕ್ತಿಯಲ್ಲ, ಅವರು ಒಳ್ಳೆ ಕೆಲಸಗಾರರು. ರಾಜಕೀಯ ಉದ್ದೇಶದಿಂದ ಒಮ್ಮೊಮ್ಮೆ ಜನಪ್ರತಿನಿಧಿಗಳನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಗರಂ ಆಗಿದ್ದಾರೆ. ನೋಡ್ರಿ, ಭೈರತಿ ಬಸವರಾಜರು ನಮಗೆ ಅನಿಸೋದು ಅವರೇನು ಅಂತ ಆರೋಪ ಕೊಲೆ ಮಾಡುವಂಥ ವ್ಯಕ್ತಿ ಏನಲ್ಲ. ಅವರು ಒಬ್ಬ ಒಳ್ಳೆಯ ಶಾಸಕರಿದ್ದಾರೆ, ಒಳ್ಳೆಯ ಕೆಲಸಗಾರಿದ್ದಾರೆ. ಈ ರಾಜಕೀಯ ದೇಶದಿಂದ ಒಮ್ಮೊಮ್ಮೆ ಕೆಲವೊಂದು ಜನಪ್ರತಿನಿಧಿಗಳನ್ನು ಟಾರ್ಗೆಟ್ ಆಗ್ತಾ ಇದ್ದು ಕರ್ನಾಟಕದಲ್ಲಿ. ಬಿಜೆಪಿ ನಾಯಕ ಮಾಜಿ ಶಾಸಕ ಪಿ ರಾಜೀವ್ ಮಾತನಾಡಿ, ಇದು ದ್ವೇಷದ ರಾಜಕಾರಣ. ಕೇವಲ ಒಂದು ಫೋಟೋ ಇಟ್ಕೊಂಡು ಪೊಲೀಸರು ಯಾವ ರೀತಿಯ ಮೋಟಿವ್ ಮಾಡ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಒಂದು ಫೋಟೋ ಕಾಪಿ ಸಿಕ್ಕಿದೆ ಅನ್ನೋ ಒಂದೇ ಕಾರಣಕ್ಕೆ
ಇವರು ಯಾವ ರೀತಿ ಮೋಟಿವನ್ನು ಪ್ರೂವ್ ಮಾಡ್ತಾರೆ, ಪೊಲೀಸರು ಪ್ರಿಪರೇಷನನ್ನು ಪ್ರೂವ್ ಮಾಡ್ತಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.